ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತೇನು ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡುವ ವಿಧಾನ ಯಾವ ರೀತಿ ಅಂತ ಹೇಳ್ತೀನಿ. ಡಬಲ್ ಸರಿ ತೋರಿಸ್ತಾ ಇದ್ದೀನಿ, ನೋಡಿ ಒಂದು ಸರಿ. ಕಡಲೆ ಬೀಜ, ಕಡಲೆ, ಜೀರಿಗೆ, ಹಸಿಮೆಣಸು, ಉಪ್ಪು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಪಾಲಕ್ನ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಡಲೆ ಬೀಜ, ಕಡಲೆ, ಇನ್ನು ರಿಮೈನಿಂಗ್ ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಒಂದು ಸ್ವಲ್ಪ ಲೈಟಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಕಲಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿದ್ಮೇಲೆ ಈ ಹದ ಬರುತ್ತೆ. ಈ ಹದ ಬಂದಮೇಲೆ ರೊಟ್ಟಿನ ಹಿಂಗೆ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ಫೈನಲಿ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಿ ರಿಸಲ್ಟ್ ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ. ಸ್ವಲ್ಪ ಹಾಕಿರೋದ್ರಿಂದ ಕಲರ್ ಲೈಟಾಗಿ ಬಂದಿದೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಈರುಳ್ಳಿ ಚಟ್ನಿ, ಮೊಸರು, ಹಾಗೆ ಅಕ್ಕಿ ರೊಟ್ಟಿ, ಬಿಸಿ 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 ಅಕ್ಕಿ ರೊಟ್ಟಿ ತಿನ್ನಲು ಚೆನ್ನಾಗಿತ್ತು. ಸೊ ನೀವು ಹಾಗೆ ಟ್ರೈ ಮಾಡಿ. ಏನಾರ ಒಂದು ಟ್ರೈ ಮಾಡ್ತಾ ಇರಬೇಕಲ್ವ ಹಾಕೋಕ್ಕೆ ಅಂತ. ಸೊ ಹಾಗಾಗಿ ನಾನು ಸುಮ್ಮನೆ ಟ್ರೈ ಮಾಡಿದೆ ನಿಮಗೆ ತೋರಿಸೋಣ ಅಂತ. ಸೊ ಸೇಮ್ ಪ್ರೊಸೀಜರು, ಚೆನ್ನಾಗಿದೆ ತುಂಬ. ಹಾಗೆ ಅಕ್ಕಿ ರೊಟ್ಟಿನ ಹಿಂಗೆ ಸ್ಮೂತಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊತೀನಿ, ಯಾಕೆಂದರೆ ಕ್ರಂಚಿ ಆಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಈ ರೀತಿ ಈ ಟೈಪಲ್ಲೇ ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದೇ ಫೈನಲ್ ರಿಸಲ್ಟ್. ನೋಡಿ ಹೇಗಿದೆ ಅಂತ ಹೇಳಿ. ಸೇಮ್ ಪ್ರೊಸೀಜರ್. ನಿಮಗೆ ಸಾಫ್ಟಾಗಿದೆ, ಗರಿಯಾಗಿದೆ. ಒಂದು ಕಡೆ ಗರಿಯಾಗಿದೆ, ಇನ್ನೊಂದು ಕಡೆ ಸಾಫ್ಟಾಗಿದೆ. ಇದೇ ಸೇಮ್ ಪ್ರೊಸೀಜರು.